ನಮಸ್ಕಾರ ರೀ ಎಲ್ರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರನ್ನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳತ್ತೇನೆ ರೀ. ಹೋಳಿಗೆ ಮಾಡಿದಾಗ ಪ್ರತಿಯೊಬ್ಬರು ಈ ಸಾರನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ರೀ, ಅಷ್ಟು ರುಚಿಯಾಗಿರ್ತೈತಿ. ಹಂಗೆ ನಾವು ಕರೆಕ್ಟ್ ಪ್ರೊಸೀಜರ್ಲಿ ಮಾಡಿದ್ವು ಅಂದರೆ 2 ದಿವಸ ಇಟ್ಟರೂ ಅದಕ್ಕೇನೂ ಆಗೋದಿಲ್ಲ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಹಂಚನ್ನು ಕಾಯೋಕೆ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ನಿ. ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಎಣ್ಣೆ ಕಾದ್ಮೇಲೆ ಅದ್ರೊಳಗೆ ಹಾಕ್ಕೊಂಡ್ರಿ ಅದನ್ನು ಸ್ವಲ್ಪ 1-2 ನಿಮಿಷದಷ್ಟು ಬಾಡಿಸ್ಕೋಬೇಕು ರೀ. ಆವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಕೊಬ್ಬರಿ ಚೂರನ್ನು ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಹಸಿ ಕೊಬ್ಬರಿನೂ ಹಾಕೋಬೋದು, ಬೇಕಿದ್ರೆ ಒಣ ಕೊಬ್ಬರಿನೂ ಹಾಕೋಬೋದು. ನಿಮ್ಮ ಹತ್ರ ಯಾವ ಕೊಬ್ಬರಿ ಇದೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಹೆಸಳನ್ನು ಹಾಕೋತಾ ಇದ್ದೀನಿ. 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕೋತಾ ಇದ್ದೀನಿ. ಹಂಗೆ ನೀವು ಏನು ಸಾರು ಮಾಡ್ತಿರ್ತಾರಲ್ರಿ ಅದ್ರ ಕ್ವಾಂಟಿಟಿ ನೋಡ್ಕೊಂಡಾಗ ಹಾಕೋಬೇಕಾಗ್ತದೆ ರೀ. ನಾನಿಲ್ಲಿ 1 ಚರಿಗೆ ಅಷ್ಟು ಮಾಡ್ಕೋತಾ ಇದ್ದೀನಿ ರೀ. ಅದಕ್ಕಾಗಿ ಇಷ್ಟೊಂದು ಸಾಮಾನುಗಳನ್ನು ಹಾಕೊಳತ್ತೇನು. ಹಂಗೆ ಸ್ವಲ್ಪ ಜೀರಿಗೆ ಹಾಕೊಳತ್ತೇನೆ ರೀ. ಮತ್ತು ಸ್ವಲ್ಪ ಚಕ್ಕೆ ಅಂದರೆ ದಾಲ್ಚಿನ್ನಿಯನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ರೀ. ಎಲ್ಲವನ್ನು ಚೆಂದ ನಮಗೆ ಫ್ರೈ ಮಾಡ್ಕೋಬೇಕು ರೀ. ಎಲ್ಲವನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ ರೀ. ಅದನ್ನು ಸಹಿತ ಚೆಂದ ನಮಗೆ ಫ್ರೈ ಮಾಡ್ಕೋಬೇಕು ರೀ. ಇವಾಗ ಎಲ್ಲವೂ ಒಂದು 75% ಅಷ್ಟು ಕರದವ್ರಿ ರೀ. ಇವಾಗ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ರೀ. ಎಲ್ಲನೂ ಚೆಂದ ನಮಗೆ ಹುರ್ಕೊಂಡ್ಮೇಲೆ ಅದನ್ನು ಆರಾಕ ಬಿಡಬೇಕು ರೀ. ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರ್ಣಿನ ರೆಡಿ ಮಾಡ್ಕೊಳತ್ತೀನಿ ರೀ. ಎಣ್ಣೆನ ಹಾಕೊಳತ್ತೀನಿ. ಎಣ್ಣೆನ ಸಾರಿಗೆ ಯಾವಾಗಲೂ ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ರೀ. ಸ್ವಲ್ಪ ಕಡಿಮೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ. ಎಣ್ಣೆ ಕಾದಿತ್ತು ರೀ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಸಣ್ಣದಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡ್ರಿ. ಎಲ್ಲನೂ ಚೆಂದ ನಮಗೆ 1-2 ಸೆಕೆಂಡಷ್ಟು ಬಾಡಿಸ್ಕೋಬೇಕು ರೀ. ಸಾರು ಇಷ್ಟು ರುಚಿಯಾಗಿರ್ತೈತೆ ರೀ. ಈ ತೆಣ್ಣಾಗಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೀವು ಹಂಗೆ ಕುಡಿತೀರಿ, ಅಷ್ಟು ರುಚಿ ಇರ್ತೈತೆ ರೀ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ನಾವು ಇದು ಸಾರನ್ನು ಹೋಳಿಗೆಗಿಂತ ಈ ಸಾರಿಗೋಸ್ಕರ ನಾವು ವೇಟ್ ಮಾಡ್ತಿರ್ತೀವಿ. ಅಷ್ಟು ರುಚಿಯಾಗಿರ್ತೈತೆ ರೀ ಸಾರನ್ನು. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ ರೀ. ಅರಿಶಿನ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಖಾರನ ಹಾಕ್ಕೊಳತ್ತೀನಿ ರೀ. ಖಾರನ ನಾನಿಲ್ಲಿ ಮಸಾಲೆ ಕೂಡಿಸಿರುವಂಥ ಖಾರನ ಹಾಕೋತಾ ಇದ್ದೀನಿ. ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಒಗ್ಗರಣೆಯೊಳಗೆ ಹಾಕ್ಕೊಂಡು ಅದನ್ನು 1-2-3 ನಿಮಿಷದಷ್ಟು ಬಾಡಿಸ್ಕೊತೀನಿ ರೀ. ಯಾಕಂದ್ರೆ ಅದರೊಳಗಿರುವಂಥ ಹಸಿ ವಾಸನೆ ಪೂರ್ತಿಯಾಗಿ ಹೋಗ್ಬೇಕು ರೀ. ಅಲ್ಲಿವರೆಗೂ ನಾನು ಚಮಚದಿಂದ ಹಂಗೆ ಕೈಯಾಡ್ಸ್ಕೊತಾ ಇರ್ತೀನಿ ರೀ. ಬಿಟ್ಟು ಅಂದ್ರೆ ಅದು ಸೀದು ಹೋಗ್ತೈತೆ ರೀ, ಹೊತ್ತೈತೆ ರೀ. ಅದಕ್ಕಾಗಿ ಚಮಚದಿಂದ ಹಂಗೆ ಕೈಯಾಡ್ಸ್ಕೊತಾ ಇರ್ಬೇಕು ರೀ. ಇವಾಗ ನಾನು ಕೈಯಾಡಿಸಿಕೊಂಡಾದ್ಮೇಲೆ ನಾವೇನು ಬೇಳೆ ಕುದಿಸಿ ಅದು ನೀರು ಏನಿರುತ್ತಲ್ರಿ ಅದನ್ನು ಬೇಳೆ ಸೋಸಿರುವ ನೀರು ಏನಿರುತ್ತೆ ಅದನ್ನು ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ರಿ ಅದ್ರೊಳಗೆ ಹಾಕ್ಕೊಂಡು ಎಲ್ಲನೂ ಚೆಂದ ನಮಗೆ ಒಮ್ಮೆ ಮಿಕ್ಸ್ ಮಾಡ್ಕೊತೀನಿ ರೀ. ಇದನ್ನು 3-4 ನಿಮಿಷದಷ್ಟು ಹಿಂಗೆ ಕೈಯಾಡಿಸ್ಕೊತಾ ಇರ್ಬೇಕು ರೀ. ಹಂಗೆ ಕುದಿಸ್ಕೋಬೇಕು ರೀ. ಈ ಸಾರು ನಾವು ಎಷ್ಟು ಕುದಿಸ್ಕೊತೇವಲ್ರಿ ಅಷ್ಟು ದಿವಸ ಅಂದರೆ 2-3 ದಿವಸದವರೆಗೂ ಏನೂ ಆಗೋದಿಲ್ಲ ರೀ. ಹಾಗೆ ನಾವು 1 ಸ್ಪೂನು ಅಂದರೆ ಇವಾಗ ನಾವೇನು ಫಸ್ಟ್ 1 ಸ್ಪೂನ್ ಹಾಕಿರ್ತೀವಿ ಅಂದರೆ ಹಣ್ಣದ್ದು ಅಥವಾ ಪಲ್ಯದ್ದು ಏನಾದರೂ ಇದ್ರೊಳಗೆ ಹಾಕಿದ್ವು ಅಂದರೆ ಸಾರು ಬೇಗನೆ ಕೆಟ್ಟಾಗುತ್ತೆ. ಅದಕ್ಕೋಸ್ಕರ ಅದು ಬೇರೆ ಬೇರೆ ಸ್ಪೂನನ್ನು ನಾವು ಈ ಸಾರೊಳಗೆ ಹಾಕಿ ಯೂಸ್ ಮಾಡೋ ಹಾಗಿಲ್ಲ ರೀ. ಯಾಕಂದ್ರೆ ಅದು ಕೆಟ್ಟು ಹೋಗುತ್ತೆ ರೀ. ಅದಕ್ಕಾಗಿ ಇಲ್ಲಿ ನಾನು ಗರಂ ಮಸಾಲೆ ಪೌಡ್ರನ್ನ ಹಾಗೆ ಸಾಂಬಾರು ಪೌಡ್ರನ್ನ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರಿ. ಮಸಾಲೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ನಾನೇನು ಹೂರಣ ಮಾಡ್ಕೊಂಡಿರ್ತೀವಲ್ರಿ ಹೋಳಿಗೆ ಮಾಡುವಾಗ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ರೀ. ಅದನ್ನು ಹಾಕೊಳ್ಳೋದ್ರಿಂದ ಸಾರಿನ ಟೇಸ್ಟು ಇನ್ನೂ ಜಾಸ್ತಿ ಆಗ್ತೈತೆ ರೀ. ಯಾಕಂದರೆ ಅದರಲ್ಲಿ ಬೆಲ್ಲ ಇರುತ್ತೆ, ಹಾಗೆ ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತಲ್ರಿ ಅದರಿಂದ ಸಾರು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಅದಕ್ಕಾಗಿ ಅದನ್ನು ಹಾಕ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ರೀ. ನಾನು ಆವಾಗಲೇ ಹೇಳಿದಂಗೆ ನಾವು ಸಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೋತೀವ್ರಲ್ರಿ ಅಷ್ಟು 1-2 ದಿವಸ ಉಳಿಯುತ್ತೆ ರೀ. ಇಲ್ಲಾಂದರೆ ಬೇಗನೆ ಹಾಳಾಗಿ ಹೋಗುತ್ತೆ. ಇದು ಸಾರು ಹಾಗೆ ಕುಡಿಬೇಕು ಅನ್ನೋಷ್ಟು ರುಚಿಯಾಗಿರ್ತೈತೆ ರೀ. ಇವಾಗ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಯೋಕೆ ಇಟ್ಟಿದ್ದೀನಿ ರೀ. ಹುಣಸೆ ರಸನ ಹಾಕೋತಾ ಇದ್ದೀನಿ ರೀ. ಅದನ್ನು ಕಿವುಚಿ ಹುಣಸೆ ಸಿಪ್ಪೆನೆಲ್ಲ ತೆಗೆದು ಅದು ನೀರೇನಿರುತ್ತಲ್ರಿ ಅದನ್ನು ಅಷ್ಟು ಹಾಕ್ಕೊಂಡು ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೊಳತ್ತೇನು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳತ್ತೇನು. ಹಾಗೆ ಸ್ವಲ್ಪ ಬೆಲ್ಲನ ಹಾಕೋತೀನಿ ರೀ.
ಬೆಲ್ಲ ಹಾಕೊಂಡ್ರೆ ನಾವು ಏನು ಹಾಕಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಮುಗಿದಾಯಿತು. ಇನ್ನು ನಾವೇನು ಇದ್ರೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೊತ್ತಂಬರಿ ಹಾಕಿದ ಮೇಲೆ ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಯಾಕಂದರೆ ಕೊತ್ತಂಬರಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಇವಾಗ ಬೆಲ್ಲನ ಹಾಕ್ಕೊಂಡೆ. ಇವಾಗ ಒಂದು 3ರಿಂದ 4 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರಂದ್ರೆ ನಮಗೆ ಸಾರು, ಕಟ್ಟಿನ ಸಾರು ಹಾಗೆ ಒಬ್ಬಟ್ಟಿನ ಸಾರು ರೆಡಿ ಆಯಿತು. ನೀವು ಈ ಥರನಾಗಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹಾಗೆ ನಾನು ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು, ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ಸಾರು ಅನ್ನದ ಜೊತೆಗೂ ರುಚಿಯಾಗಿರ್ತೈತೆ ರೀ. ಹಂಗೆ ನೀವು ಚಪಾತಿ ಜೊತೆನೂ ಹಚ್ಕೊಂಡು ತಿಂತೀನೋ ಅಂತಂದ್ರೆ ರುಚಿಯಾಗಿರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತಾನೆ ರೀ. ಅನ್ನದಾತೋ ಸುಖೀ ಭವ ರೀ.